press the bell icon on the YouTube app and never miss another update. ಹಲೋ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾನು ಇನ್ನು ಉಳಿದಿರ್ತಕ್ಕಂಥ ಅಭ್ಯಾಸ ಲೆಕ್ಕಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳಲ್ಲಿ ನೇರ ವೃತ್ತಪಾದದ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇಂದಿನ ತರಗತಿಯಲ್ಲಿ. ಹೌದಾ, ಈಗ ಅದರ ಅಭ್ಯಾಸ ಲೆಕ್ಕಗಳನ್ನ ಮಾಡೋಣ. ನಿನ್ನೆ 2 ಲೆಕ್ಕನ ಹೇಳ್ಕೊಟ್ಟಿದ್ದೆ ನಿಮಗೆ. ಇವತ್ತು ಇನ್ನು ಉಳಿದಿರೋ ಲೆಕ್ಕಗಳನ್ನ ಕಲ್ಕೊಳ್ತಾ ಬರೋಣ. ಈಗ 3ನೇ ಪ್ರಶ್ನೆ ಏನಿದೆ ಅಂತ ಹೇಳಿ ಓದ್ಕೊಂಡ ನಂತರ, ನಾವು ಅರ್ಥ ಮಾಡ್ಕೊಂಡ ನಂತರ ಅದನ್ನು ಬಿಡಿಸೋಣ ಮಕ್ಕಳೇ. ನೋಡಿ, ಫಸ್ಟ್ 3ನೇ ಪ್ರಶ್ನೆ ಏನಪ್ಪ ಇದೆ ಅಂದರೆ, ಒಂದು ಲೋಹದ ಕೊಳವೆ, ಲೋಹ 3ನೇದು ನಾನು ಬಿಡಿಸ್ತಿರೋಂಥದ್ದು, ಈ ರೀತಿ ಒಂದು ಲೋಹದ ಕೊಳವೆ ಇದೆ, ಈ ರೀತಿ ಒಂದು ಲೋಹದ ಕೊಳವೆ ಇದೆ ಅಂತ ಹೇಳಿದ್ದಾರೆ ಅವರು. ಸೊ ಈ ಲೋಹದ ಕೊಳವೆ ಎಷ್ಟು ಉದ್ದವಿದೆಪ್ಪ ಅಂದರೆ, ಹೈಟ್ ಎಷ್ಟು ಉದ್ದ ಇದೆ ಅಂತ ಹೇಳಿದ್ದಾರೆ ಅವರು, 77 ಸೆಂಟಿಮೀಟರ್ ಅಷ್ಟು ಎತ್ತರ ಇದೆ ಅಂತ ಹೇಳಿದ್ದಾರೆ. ಉದ್ದ ಇದೆ ಅಂತ ಹೇಳಿರುವಂಥದ್ದು. ಕೊಳವೆಯು 77 ಸೆಂಟಿಮೀಟರ್ ಉದ್ದವಿದೆ ಅಂತ ಹೇಳಿದ್ದಾರೆ. ಅಂದರೆ ನಾವು ಇದನ್ನು ಹೈಟ್ ಅಂತ ಹೇಳಿ ಕರಿತೀವಿ ಮಕ್ಕಳ. ಈಗ ಅಂದರೆ ಎತ್ತರ, ಉದ್ದ ಅಂದರೆ ಈಗ ನಾವು ಇದರಲ್ಲಿ ಹೇಳೋದಾದರೆ ಎತ್ತರ ಅಂತ ಹೇಳಿ ತೆಗೆದುಕೊಳ್ಬೇಕಾಗತ್ತೆ. ಅದರ ಅಡ್ಡ ಸೀಳಿಕೆಯ ಒಳ ವ್ಯಾಸವು 4 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ದಾರೆ. ಅದರ ಅಡ್ಡ ಸೀಳಿಕೆ ಅಂದರೆ ಗೊತ್ತಾಗುತ್ತಲ್ವ ನಿಮಗೆ? ಇದನ್ನೇನಾದರೂ ಅಡ್ಡ ಸೀಳಿದ್ರಿ ಅಂತಂದರೆ ಅದರ ಒಳ ವ್ಯಾಸ ನೋಡಿ, ಒಳ ವ್ಯಾಸ, ಇದನ್ನು ಒಳ ವ್ಯಾಸನ ನಾನು ಸ್ಮಾಲ್ ಡಿ ಅಂತ ಹೇಳಿ ತೆಗೆದುಕೊಳ್ತೀನಿ. ಈಗ ಅಡ್ಡ ಏನಾದರೂ ಸೀಳಿದ್ರಿ ಅಂದರೆ ಅದರಲ್ಲಿ ಒಳ ವ್ಯಾಸ ಎಷ್ಟಿರುತ್ತಪ್ಪ ಅಂತಂದರೆ, ನೋಡಿ ಈಗ ಅಡ್ಡ ಸೀಳಿದ್ರಿ ಅಂದರೆ ನಮಗೆ ಯಾವ ರೀತಿ ಕಾಣಿಸುತ್ತಪ್ಪ ಅಂದರೆ ಹೀಗೆ ಕಾಣಿಸುತ್ತೆ. ಸೊ ಅಡ್ಡ ಸೀಳಿದ್ರಿಂದ ಈ ರೀತಿಯಲ್ಲಿ ಕಾಣಿಸುತ್ತೆ. ಇದರದ್ದು ಒಳ ವ್ಯಾಸ ಮತ್ತು ಹೊರ ವ್ಯಾಸನ ಅವರು ಕೊಟ್ಟಿದ್ದಾರೆ. ಒಳ ವ್ಯಾಸ ಎಷ್ಟಿದೆ? 4 ಸೆಂಟಿಮೀಟರ್ ಇದೆ. ಹೌದಾ, ಹೊರ ವ್ಯಾಸನ ಕೊಟ್ಟಿದ್ದಾರೆ ಕೂಡ. ಹೊರ ವ್ಯಾಸ ಎಷ್ಟಿದೆ? ಹೊರ ವ್ಯಾಸನ ಕ್ಯಾಪಿಟಲ್ ಡಿ ಅಂತ ಹೇಳಿ ತೆಗೆದುಕೊಳ್ತೀನಿ. ಅದು ಎಷ್ಟಪ್ಪ ಇದೆ ಅಂದರೆ 4.4 ಸೆಂಟಿಮೀಟರ್ ಇದೆ. ಅದನ್ನು ಕೊಟ್ಟಿದ್ದಾರೆ. ನಂತರ ಏನು ಹೇಳಿದ್ದಾರೆ ಅಂತ ಅಂದರೆ, ಅಲ್ಲಿ ಚಿತ್ರವನ್ನು ಗಮನಿಸಿ, ಇದರದ್ದು ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಹೊರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಹಾಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ನಿಮ್ಮ ಪುಸ್ತಕದಲ್ಲಿ ಇವ್ರು ಕೊಟ್ಟಿರುವಂಥ ಪ್ರಶ್ನೆ. ಇದರ ಆಧಾರದ ಮೇಲೆ ನೀವೇನು ಮಾಡ್ತೀರಿ ಅಂದರೆ, ಫಸ್ಟು ಒಂದೊಂದೇ ಪ್ರಶ್ನೆನ ಬಿಡಿಸ್ತಾ ಬರೋಣ. ನೋಡಿ, ಫಸ್ಟು ಏನಿದೆ? ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದೆ. ಹೌದಾ, ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಿಮ್ಗೆ ಸೂತ್ರ ಗೊತ್ತಿದೆ. ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದು 2πr/h. ಅಲ್ಲಿ ನಮಗೆ ರೇಡಿಯಸ್ ಬೇಕು ಅಲ್ವಾ? ಸೊ ಆರ್ನ ಕಂಡುಹಿಡ್ಕೋಬೇಕು ನಾವು. ಇವಾಗ ಏನು ಒಳ ವ್ಯಾಸದ್ದು ಹೊರ ವ್ಯಾಸದ್ದು ರೇಡಿಯಸ್ನ ಕಂಡುಹಿಡ್ಕೊಳ್ಳೋಣ. ನೋಡಿ ಏನು ಬರುತ್ತೆ? R = D/2. ಹೌದಲ್ವಾ? ಇದಕ್ಕೆ R = ಕ್ಯಾಪಿಟಲ್ D/2. ಇಲ್ಲಿ ಬರೆದು ತೋರಿಸ್ತೀನಿ ನಿಮಗೆ. ಒಳ ವ್ಯಾಸ ಹೊರ ವ್ಯಾಸದ್ದು ಒಳ ವ್ಯಾಸ R = ಸ್ಮಾಲ್ D/D. ಓಕೆನಾ? ಈಗ ವ್ಯಾಲ್ಯೂಸ್ ಹಾಕಿ. ಡಿ ಎಷ್ಟಿದೆ? ಸ್ಮಾಲ್ ಡಿ 4 ಸೆಂಟಿಮೀಟರ್ /2. 2 1s 2 2s ಎಷ್ಟು ಬಂತು? ಸ್ಮಾಲ್ R = 2 ಸೆಂಟಿಮೀಟರ್ ಬಂತು. ಹೌದಾ, ಅದನ್ನು ಇಲ್ಲಿ ಬರ್ಕೊಂಡೆ. ಈಗ 2 ಸೆಂಟಿಮೀಟರ್ದೆ. ನಂತರ ಈಗ ಏನು ಮಾಡ್ತೀರಾ? ಹೊರ ವ್ಯಾಸನ ಕಂಡುಹಿಡ್ಕೊಳ್ಳೋದು. ಹೊರ ವ್ಯಾಸದ್ದು ಕ್ಯಾಪಿಟಲ್ ಆರ್. ಇವಾಗ ಇದ್ರದ್ದು ಕ್ಯಾಪಿಟಲ್ ಆರ್ ಅಂತ ಹೇಳಿ ತೆಗೆದುಕೊಳ್ಳೋಣ. ಹೊರ ವ್ಯಾಸದ್ದು ಕ್ಯಾಪಿಟಲ್ R = ಕ್ಯಾಪಿಟಲ್ D/2. ಈಗ ಏನಿದೆ ನೋಡಿ ಇಲ್ಲಿ, ಡಿ ಅಂದರೆ ಎಷ್ಟಿದೆ? 4.4 ಸೆಂಟಿಮೀಟರ್ /2. 2 1s 2 2s 0.2s ಎಷ್ಟು ಬಂತು? ಕ್ಯಾಪಿಟಲ್ R = 2.2 ಸೆಂಟಿಮೀಟರ್. ಸ್ಮಾಲ್ r ಕ್ಯಾಪಿಟಲ್ R ಸಿಕ್ತು. ಹೌದಾ? ಈಗ ನಂತರ ನಮಗೆ ಏನೇನೆಲ್ಲ ಇದೆ ಅದನ್ನು ಬರ್ಕೊಂಡಿದ್ದೀನಿ. ಈಗ ಏನು ಮಾಡೋಣ? ಫಸ್ಟು ಕೊಟ್ಟಿರೋ ಪ್ರಶ್ನೆಯಲ್ಲಿ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅವ್ರು ಏನು ಕೊಟ್ಟಿದ್ದಾರೆ? ಫಸ್ಟ್ ಪ್ರಶ್ನೆ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೌದಾ, ಅದನ್ನು ಫಸ್ಟ್ ಕಂಡುಹಿಡಿಯೋಣ. ಒಳ ಪಾರ್ಶ್ವ ಅದನ್ನು ಏನಾದರೂ ಸೀಳಿದಾಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನೋಡಿ, ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣನ ನಾವೇನಂತ ಹೇಳ್ತೀವಿ? CSA. ಹೌದಾ, ಸೂತ್ರ ಏನು ಬರುತ್ತೆ? 2πr/h. ಹೌದಾ, 2πr/h ಬರುತ್ತೆ.
ತಗೊತೀನಿ. ಟೂ ಪೈ ಆರ್ ಎಚ್ ಬರುತ್ತೆ. ಪೈನ ವ್ಯಾಲ್ಯೂ ನಿಮಗೆ ಗೊತ್ತಿದೆ, ಅದನ್ನು ಬರ್ಕೊಳ್ಳೋಣ. ಏನು 22/7 ಇಂಟು ಆರ್. ಇದು ಯಾವುದ್ರದ್ದು? ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅಂದರೆ ನಾವಿಲ್ಲಿ ಒಳ ವ್ಯಾಸದಲ್ಲಿ ಕಂಡುಹಿಡ್ಕೊಂಡಿರೋಂಥ ರೇಡಿಯಸ್ನ ವ್ಯಾಲ್ಯೂನ ಇಲ್ಲಿ ಬರ್ಕೋಬೇಕಾಗುತ್ತೆ. ಆರ್ ಏನು ಬರುತ್ತೆ ಹೇಳಿ? ಒಳ ವ್ಯಾಸದ ರೇಡಿಯಸ್ ಕಂಡುಹಿಡ್ಕೊಂಡಿದ್ದೀವಲ್ಲ, 2 ಬರುತ್ತೆ. ಅದನ್ನು ಬರ್ಕೊಂಡ್ರಿ 2 ಅಂತ ಹೇಳಿ. ನಂತರ ಇಂಟು ಹೆಚ್ಚು ಎಷ್ಟಿದೆ ನೋಡಿ, ಅಲ್ಲಿ 77 ಇದೆ. ಹೌದಾ? ಬರ್ಕೊಂಡ್ರಿ. ಈಗ ನೋಡಿ 7 1 7 11 ಓಕೆನಾ? 2 ಇಂಟು 22 ಇಂಟು 2 ಇಂಟು 11 ಏನು 44 ಇಂಟು 2 11 22. ಹೌದಾ? ಎರಡನ್ನ ಗುಣಿಸಿ ಎಷ್ಟು ಬರುತ್ತಪ್ಪ ಅಂತಂದರೆ 968 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಇದು ಎದ್ರದ್ದು? ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ್ದು ವ್ಯಾಲ್ಯೂ ಆಗಿರುತ್ತೆ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಲ್ಲಿ ಅಂದರೆ, ಒಳ ಪಾರ್ಶ್ವದು ಹೇಗೆ ಕಂಡುಹಿಡಿದ್ವು ಹಾಗೆ ಹೊರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ ಅನ್ನೋದನ್ನ ಕಂಡಿಬೇಕು. ಇವಾಗ ಹೊರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನೋಡಿ, ಸೂತ್ರ ಏನಿದೆ? 2πr/h ಅಲ್ವಾ? 2 ಇಂಟು ಪೈನ ಬೆಲೆ 22/7 ಇಂಟು ಆರ್ನ ಬೆಲೆ ಎಷ್ಟಪ್ಪ? ಆರ್ ಅಂದರೆ ಏನು? ರೇಡಿಯಸ್. ಇಲ್ಲಿ ಬಳಕೆ ಮಾಡ್ತಿರೋದಂಥದ್ದು ಯಾವುದು? ಹೊರ ಪಾರ್ಶ್ವದ್ದು. ಅಂದರೆ ಹೊರ ವ್ಯಾಸದಲ್ಲಿ ನಾವು ಏನನ್ನು ಕಂಡುಹಿಡ್ಕೊಂಡಿದ್ದೀವಲ್ಲ, ಆರ್ ರೇಡಿಯಸ್, ಅದನ್ನು ಬರ್ಕೋಬೇಕಾಗತ್ತೆ. ಹಾಗಾಗಿರೋದ್ರಿಂದ ಇಲ್ಲಿ ಕ್ಯಾಪಿಟಲ್ ಆರ್ ಬರುತ್ತೆ. ಗೊತ್ತಾಗ್ತಿದೆನಾ? ಸೊ ಅವಾಗೇನು ಬರ್ಕೊತೀರಾ? 2.2 ಇಂಟು 77 ಅಂತ ಹೇಳಿ ಬರ್ಕೊಂಡ್ರಿ. ಗೊತ್ತಾಯ್ತಲ್ವಾ? ಈಗ ಏನು ಮಾಡ್ತೀರಾ? 7 1 7 11 ಇನ್ನು ಉಳಿದಿರೋದೇನೋ 44 ಬರುತ್ತೆ. ಎರಡನ್ನ 22 ಜೊತೆ ಗುಣಿಸಿದ್ರೆ 44. ಈಗ 2 ಇಂಟು 2.2 ಇಂಟು 11 ಇದಿಷ್ಟನ್ನು ಗುಣಿಸಿದಾಗ ನಿಮಗೆ ಬರ್ತಕ್ಕಂಥ ಉತ್ತರ ಏನಪ್ಪ ಅಂದರೆ 106.40 ಸೆಂಟಿಮೀಟರ್ ಸ್ಕ್ವೇರ್. ಇದು ಎದ್ರದ್ದು? ಹೊರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ್ದು. ಗೊತ್ತಾಯ್ತಲ್ವ ಮಕ್ಕಳೇ? ಸೊ ಹೇಗೆ ಬಂತು ಅಂತ, ನಾವು ಹೊರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ ಅಂತ ಕಂಡುಹಿಡ್ಕೊಂಡ್ವಿ, ಹಾಗೆ ಹೊರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ ಅನ್ನೋದನ್ನು ಕೂಡ ಕಂಡುಹಿಡ್ಕೊಂಡ್ವಿ. ಇವಾಗ ಮೂರನೇದಾಗಿ ಏನು ಕೊಟ್ಟಿದ್ದಾರೆ ಅವರು ಅಂತಂದರೆ, ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಇವಾಗ ನಾವು ಅರ್ಧ ಸೀಳಿದಾಗ ಒಳವ್ಯಾಸ ಹೊರವ್ಯಾಸ ಎಷ್ಟಿದೆ ಅಂತ ಕೊಟ್ಟಿದ್ರು. ಅದ್ರ ಬೇಸಿಸ್ ಮೇಲೆ ಏನು ಮಾಡಿದ್ವಿ ನಾವು? ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹಾಗೆ ಹೊರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದ್ವಿ. ಹೌದಾ? ಈಗೇನಪ್ಪ ಮಾಡ್ತೀರಾ ಅಂದರೆ, ಪೂರ್ಣವಾಗಿರ್ತಕ್ಕಂಥದ್ದು ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ. ಈಗೇನು ಮಾಡ್ಬೋದು ನಾವು? ಇದನ್ನೊಂದು ಸ್ಕ್ರೀನ್ಶಾಟ್ ಆದರೂ ತೆಗೆದುಕೊಳ್ರಿ ಅಥವಾ ಬರ್ಕೊಳ್ಳಿ ಮಕ್ಕಳೇ. ಸೊ ಇದನ್ನು ರಬ್ ಮಾಡ್ತೀನಿ. ಇಲ್ಲಿ ಸೈಡಲ್ಲಿ ಬರ್ಕೊತೀನಿ. ಇದನ್ನು CSA ಅಂತ ಹೇಳಿ ಕರಿತೀವಿ. ಇದು ಕೂಡ CSA. ಇಲ್ಲಿ ಬರೆಯೋಣ. ಜಾಗ ಇಲ್ವಲ್ಲ. ಇಲ್ಲಿ ಬರೀತೀನಿ. ಒಳ CSA ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು ಸಿಕ್ಕಿದೆ ನೋಡಿ? 968 ಸೆಂಟಿಮೀಟರ್ ಸ್ಕ್ವೇರ್. ಹೌದಾ? ನಂತರ ಹೊರ CSA ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ್ದು ಎಷ್ಟು ಸಿಕ್ಕಿದೆ? 104.80 ಸೆಂಟಿಮೀಟರ್ ಸ್ಕ್ವೇರ್. ಇವಾಗ ನಮಗೆ ಟೋಟಲ್ ಆಗಿ ಕಂಡುಹಿಡಿಬೇಕಲ್ವಾ? ಅದಕ್ಕೆ ಇವೆಲ್ಲ ಬೇಕು. ಅದಕ್ಕೆ ನಾನು ಒಂದು ಕಡೆ ಬರ್ಕೊಂಡಿದ್ದೀನಿ. ಸೊ ಇದಿಷ್ಟು ಆಯಿತು ಅಂದರೆ ನಾನು ಇದನ್ನು ರಬ್ ಮಾಡ್ತೀನಿ ಮಕ್ಕಳೇ. ಇದು ಗೊತ್ತಾಯಿತು ಅಲ್ವಾ? ಈಗ ನಾವು ಮೂರನೇದು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ನೋಡಿ, ಇವಾಗ ಮೂರನೇದು
ಸಿಲಿಂಡ್ರದಲ್ವಾ, ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಇದನ್ನು ಕಂಡುಹಿಡಲಿಕ್ಕೆ ಸೂತ್ರನ ಬಳಕೆ ಮಾಡೋದಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಪ್ಪ ಅಂದರೆ, ಇವಾಗ ನಮಗೆ ಇದು ಯಾವ ಆಕಾರದಲ್ಲಿದೆ, ಸಿಲಿಂಡರ್ನ ಆಕಾರದಲ್ಲಿದೆ. ಸೀಳಿದಾಗ ಒಳವ್ಯಾಸ ಹೊರವ್ಯಾಸನ ಸಿಕ್ತು, ರೇಡಿಯಸ್ ಕಂಡುಹಿಡ್ಕೊಂಡ್ವಿ. ಅದರ ನಂತರ ಏನು ಮಾಡಿದ್ವಿ, ಒಳಪೂರ್ಣ ಅಂದರೆ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣನ ಕಂಡುಹಿಡ್ಕೊಂಡ್ವಿ ಆ ಪೈಪ್ದು. ಹಾಗೆ ಹೊರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡ್ವಿ. ನಮಗೆ ಇಷ್ಟಿಷ್ಟು ಸಿಕ್ಕಿದೆ, ಹೌದಲ್ವಾ? ಸೊ ಇವಾಗ ಏನಪ್ಪ ಅಂದರೆ, ಈ ಸಿಲಿಂಡ್ರನ್ನ ಅಂದರೆ ಆ ಪೈಪ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಅಂದರೆ ನಮಗೆ ಇದು ಒಳಗದ್ದು ಹೊರಗದ ಜೊತೆಗೆ ಅದು ಕ್ಲೋಸ್ಡ್, ಅದ್ರ ಮೇಲ್ಗಡೆನೂ ಕೂಡ ಮುಚ್ಚಿರುತ್ತೆ, ಹೌದಲ್ವಾ? ಇವಾಗ ಒಳಗದ್ದು ಒಳ CSA ಅಂದರೆ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಆಮೇಲೆ ಏನು ಹೊರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಜೊತೆಗೆ ಮೇಲ್ಗಡೆನೂ ಕೂಡ ಕ್ಲೋಸ್ ಇರುತ್ತೆ, ಕೆಳಗಡೆನೂ ಕೂಡ ಕ್ಲೋಸ್ ಇರುತ್ತೆ. ಅದು ಯಾವ ಆಕಾರದಲ್ಲಿ ಇರುತ್ತೆ? ವೃತ್ತಾಕಾರದಲ್ಲಿ ಇರುತ್ತೆ, ಹೌದಲ್ವಾ? ಸೊ ಇವಾಗ ಅದನ್ನು ಸಿಲಿಂಡರ್ ಅಂತ ಹೇಳ್ತಿದ್ರೆ ಅಂದರೆ ಅದು ಮೇಗ್ಲದ್ದು ಮತ್ತು ಕೆಳಗಿಂದು ಏನಿರುತ್ತೆ, ಎರಡು ವೃತ್ತಾಕಾರದಲ್ಲಿ ಇರೋ ಕಾರಣ ನಾವೇನಂತ ಬರಿಬೋದು ನೋಡಿ, ಈ ಪೂರ್ಣ ಮೇಲ್ಮೈ ವಿಸ್ತೀರ್ಣದಲ್ಲಿ ಈಸ್ ಈಕ್ವಲ್ ಟು ಇದನ್ನಲ್ವಾ ಕಂಡುಹಿಡಿತಾ ಇರೋದು, ಇದನ್ನು ಏನಂತ ಬರ್ಕೋಬೋದು, ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇದ್ರ ಜೊತೆಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತಿದ್ರ ಅಂದರೆ ಆ ಪೈಪ್ದು ಒಳ CSA ಪ್ಲಸ್ ಹೊರ CSA ಅಂದರೆ ಏನು, ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿ ಕರಿತೀವಿ. ಅದಕ್ಕೆ ನಾನು ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀನಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳಿ ಇಂಗ್ಲೀಷಲ್ಲಿ ಕರೆಯುವಂಥದ್ದು. ಇದನ್ನು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎದ್ರದ್ದು ಪೈಪ್ದು ಗೊತ್ತಾಗ್ತಿದೆ ಅಲ್ವಾ? ಅದ್ರ ಜೊತೆಗೆ ಎರಡು ವೃತ್ತಗಳಿರ್ತವೆ. ಏನು? ಎರಡು ವೃತ್ತಗಳು. ಅವನ್ನ ನಾನು ಏನಂತ ಕರಿತೀನಿ, ಎರಡು ವೃತ್ತಗಳು ಅಂತ ಹೇಳಿ ತೆಗೆದುಕೊಳ್ಬೇಕಾಗುತ್ತೆ. ಎರಡು ವೃತ್ತಗಳು ಯಾಕಪ್ಪ ಅಂದರೆ, ನಾವು ಅಡ್ಡ ಸೀಳಿದಾಗ ಅದು ಯಾವ ರೀತಿ ಕಾಣಿಸುತ್ತೆ ನೋಡಿ, ಈ ರೀತಿ, ಈ ರೀತಿಯಲ್ಲಿ ಇರುತ್ತೆ, ಹೌದಾ? ಇವಾಗ ಅವ್ರು ಏನು ಹೇಳಿದರು, ಇದನ್ನು ಸ್ಮಾಲ್ r, ಇದನ್ನು ಕ್ಯಾಪಿಟಲ್ R ಅಂತ ಹೇಳಿ ನಾವು ತಗೊಂಡಿದ್ವಿ. ಅಂದರೆ ಒಳವ್ಯಾಸ ಹೊರವ್ಯಾಸನ ಕೊಟ್ಟಿದ್ರು, ಅದ್ರ ಮೇಲೆ ನಾವು ರೇಡಿಯಸ್ನ ಕಂಡುಹಿಡ್ಕೊಂಡಿದ್ವಿ, ಹೌದಲ್ವಾ? ಇವಾಗ ನಮಗೆ ಇದು ಇಷ್ಟು ಬೇಕು ಅಂದರೆ ನಾವೇನು ಮಾಡ್ತೀವಿ, ಕ್ಯಾಪಿಟಲ್ R ಸ್ಮಾಲ್ rನ ಮೈನಸ್ ಮಾಡ್ತೀವಿ, ಹೌದಲ್ಲ? ಇದನ್ನ ಒಂಚೂರು ನೆನ್ಪಿಟ್ಕೊಳ್ಳಿ, ಆ ನಂತರ ಹೇಳ್ತೀನಿ. ಇವಾಗ ಒಳವ್ಯಾಸ ಎಷ್ಟು ಬಂದಿದೆ ಅಂದರೆ, ಒಳ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂದಿದೆ, 968 ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ, ಹೌದಾ? ಹೊರ CSA ಅಂದರೆ ಹೊರ ಭಾಗದ್ದು ಎಷ್ಟು ಬಂದಿದೆ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 1064.80 ಬಂದಿದೆ, ಹೌದಲ್ವಾ? ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ನಮಗೆ ಬೇಕಾಗಿರೋದು ಈ ಎರಡು ವೃತ್ತದ್ದು, ಹೌದಲ್ವಾ? ಎರಡು ವೃತ್ತದ್ದು ಬೇಕಾಗಿರೋದು. ಈಗೇನು ಮಾಡೋಣ, ಎರಡು ವೃತ್ತದ್ದು ಬೆಲೆ ಬೇಕು ಅಲ್ವಾ? ಸೊ ಇವಾಗ ಏನು ಮಾಡೋಣ ಇಲ್ಲಿ ಅಂತ ಅಂದರೆ ನೋಡಿ, ಇಲ್ಲಿ ಎರಡು ವೃತ್ತದ ವಿಸ್ತೀರ್ಣವನ್ನು ಇಲ್ಲಿ ಕೆಳಗಡೆ ತೋರಿಸ್ತೀನಿ. ಎರಡು ವೃತ್ತದ ವಿಸ್ತೀರ್ಣ ಎಷ್ಟು ಅನ್ನೋದನ್ನು ನಾವು ಕಂಡುಹಿಡಿಬೇಕು, ಹೌದಾ? ಸೊ ಹಾಗಿದ್ದರೆ ಎರಡು ವೃತ್ತದ ವಿಸ್ತೀರ್ಣ ಏನು ಬರುತ್ತೆ, 2 × πr². ಏನು ಬರುತ್ತೆ, πr² ಬರುತ್ತೆ, ಹೌದಾ? ಸೊ ಇದು ಈಗೇನು ಮಾಡಬೇಕು ನಾವು ಅಂತಂದರೆ ನೋಡಿ, πr² ಬೇಕು ಅಂದರೆ ಇದ್ರದ್ದು ಟೋಟಲ್ ರೇಡಿಯಸ್ ಬೇಕು ನಮಗೆ. ಅವಾಗ ಏನು ಮಾಡ್ತೀರಾ, ಕ್ಯಾಪಿಟಲ್ R -r ಮಾಡ್ತೀರಾ. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಇದು ಕೂಡ ಸ್ಕ್ವೇರ್ ಬರುತ್ತೆ. ಗೊತ್ತಾಗ್ತಿದೆ ಅಲ್ವಾ ಹೇಗೆ ಬಂತು ಅಂತ ಹೇಳಿದ್ದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ ಮಕ್ಕಳೇ, ನಿಮಗೆ ಅರ್ಥ ಆಗಿಲ್ಲ ಅಂದರೆ, ಇವಾಗ ನಾವು ಈ ಪೈಪ್ ಅಲ್ಲಿ ಇದೆ ಅಲ್ವಾ, ಈ ಪೈಪ್ದು ಅಂದರೆ ಕ್ಲೋಸ್ ಸರ್ಫೇಸ್ ಏರಿಯಾ ಎರಡು ವೃತ್ತಗಳನ್ನ ನಾವು ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಅದನ್ನು ಹೇಳಬೇಕು ಅಂತಂದರೆ ಅದ್ರದ್ದು ಒಳವ್ಯಾಸ ಮತ್ತು ಹೊರವ್ಯಾಸನ ಕೊಟ್ಟಿದ್ದಾರೆ, ನಾವು ಅದ್ರದ್ದು ಟೋಟಲ್ ರೇಡಿಯಸ್ನ ಕಂಡುಹಿಡ್ಕೋಬೇಕು. ಅದಕ್ಕೆ ಏನು ಮಾಡಬೇಕು ಅಂತಂದರೆ ನೋಡಿ, ಏನು ಮಾಡಬಹುದು, R ಅಂದರೆ ಇವಾಗ 2πr² ಅಂತ ಹೇಳ್ತೀವಿ. ಅಂದರೆ ಎರಡು ವೃತ್ತದ ವಿಸ್ತೀರ್ಣನ ನಾವು ಇಲ್ಲಿ ತೆಗೆದುಕೊಳ್ಬೇಕು. ವಿಸ್ತೀರ್ಣ ಅದನ್ನು ನಾವು ಕಂಡುಹಿಡ್ತಿರೋದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ TSA ಅಂತ ಹೇಳಿ ಕರಿತೀವಿ, ಹೌದಲ್ವಾ? ಸೊ ಈಗ ನನಗೆ ಎರಡು ವೃತ್ತದ್ದು ವಿಸ್ತೀರ್ಣ ಬೇಕು. ಈಗ ಏನು ಮಾಡ್ಬೋದು ನಾವು ಅಂದರೆ ಅದ್ರದ್ದು ವಿಸ್ತೀರ್ಣ 2πr² ಅಂತ ಹೇಳ್ತೀವಿ, ಹೌದಲ್ವಾ? R ಅಂದರೆ ಅಲ್ಲಿ ನಮಗೆ ಒಳವ್ಯಾಸ ಮತ್ತು ಹೊರವ್ಯಾಸ ಒಳ ಮತ್ತು ಹೊರ ಎರಡರದ್ದು ಏನು ಕೊಟ್ಟಿದ್ದಾರೆ ನೋಡಿ, ಅವರು ರೇಡಿಯಸ್ ಕೊಟ್ಟಿದ್ದಾರೆ. ಇವಾಗ ನಮಗೆ ಒಂದು ಟೋಟಲ್ ರೇಡಿಯಸ್ ಬೇಕು, ಹೌದಾ? ಕ್ಯಾಪಿಟಲ್ ಒಂದು ರೇಡಿಯಸ್ ಬೇಕು. ಅದಕ್ಕೆ ಏನು ಮಾಡ್ತೀರಾ, ದೊಡ್ಡದರಲ್ಲಿ ಚಿಕ್ಕದನ್ನು ಕಳೆದಾಗ ನಮಗೆ ಈ ಭಾಗ ಎಷ್ಟಿದೆ ಅನ್ನೋದು ಸಿಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ 2
ಪೈ ಈ ಜಾಗದಲ್ಲಿ ಕ್ಯಾಪಿಟಲ್ ಆರ್ ಅಲ್ಲಿ ಸ್ಮಾಲ್ ಆರ್ನ ಮೈನಸ್ ಮಾಡ್ತೀನಿ. ಇಲ್ಲಿ ಆರ್ಗೆ ಸ್ಕ್ವೇರ್ದಿಂದ ಇದು ಸ್ಕ್ವೇರ್ ಆಗುತ್ತೆ, ಇದು ಸ್ಕ್ವೇರ್ ಆಗುತ್ತೆ, ಗೊತ್ತಾಗ್ತಿದೆಯಲ್ಲ, ವರ್ಗಾಂತರ ಆಗುತ್ತೆ. ಈಗ 2 ಇಂಟು 22/7 ದೆನ್ ಆರ್ ಸ್ಕ್ವೇರ್ ಅಂತ ಇದೆ ಅಲ್ವಾ, ಇಲ್ಲೇನು ಬರೀತೀರಾ 2.2 ಹೋಲ್ ಸ್ಕ್ವೇರ್ ಮೈನಸ್ ಸ್ಮಾಲ್ ಆರ್ಗೆ ಏನು ಹಾಕ್ತೀರಿ 2 ಸ್ಕ್ವೇರ್ ಅಂತ ಹಾಕ್ತೀರಿ. ಸೊ ಈಗ ನೋಡಿ ಏನಾಗುತ್ತಪ್ಪ ಅಂದರೆ ಇದನ್ನಿಷ್ಟು ಸಿಂಪ್ಲಿಫೈ ಮಾಡಿದ್ರೆ ನಮಗೆ, ನಾನು ಡೈರೆಕ್ಟಾಗಿ ಬರಿತಿದ್ದೀನಿ, ಸಿಂಪ್ಲಿಫೈ ಮಾಡಿದ್ರೆ ನನಗೆ ಬರುವಂಥ ಉತ್ತರ 5.28 ಸೆಂಟಿಮೀಟರ್ ಸ್ಕ್ವೇರ್. ಗೊತ್ತಾಗ್ತಿದ್ದಲ್ವಾ? ಸೊ ಈಗ ಇದ್ರ ಜಾಗದಲ್ಲಿ ನಾನು 5.28 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಬರ್ಕೊಂಡೆ. ಇದು ಕೂಡ ಸೆಂಟಿಮೀಟರ್ ಸ್ಕ್ವೇರಲ್ಲೇ ಇರುತ್ತೆ. ಇದನ್ನಿಷ್ಟನ್ನು ಕೂಡಿ ಇವಾಗ ಕೂಡಿದಾಗ ನನಗೆ ಉತ್ತರ ಏನು ಬರುತ್ತಪ್ಪ ಅಂದರೆ 2038.08 ಸೆಂಟಿಮೀಟರ್ ಸ್ಕ್ವೇರ್. ಇದು 3ನೇ ಪ್ರಶ್ನೆಯ ಉತ್ತರ ಆಗಿರುತ್ತೆ. ಗೊತ್ತಾಯ್ತಲ್ವ ಹೇಗೆ ಬಂತು ಅಂತ? ನೋಡಿ, ಇದನ್ನು ಇನ್ನೊಂದು ಸರಿ ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಅಂತ. ಅಂದರೆ ಒಂದು ಪೈಪ್, ಒಂದು ಕೊಳವೆನ ಕೊಟ್ಟಿದ್ದಾರೆ, ಅದರದ್ದು ಹೈಟ್ ಕೊಟ್ಟಿದ್ದಾರೆ. ಹೈಟ್ ಅಂದರೆ ಉದ್ದ ಇದೆ, ಇಷ್ಟು ಉದ್ದ ಅಂದರೆ ಎತ್ತರನ ಕೊಟ್ಟಿದ್ದಾರೆ. ನೋಡಿ, ಒಳ ವ್ಯಾಸನ ಕೊಟ್ಟಿದ್ದಾರೆ ಮತ್ತು ಹೊರ ವ್ಯಾಸನ ಕೊಟ್ಟಿದ್ದಾರೆ. ಸೊ ಅದನ್ನು ಅಡ್ಡ ಸೀಳಿದಾಗ ಈ ರೀತಿಯಲ್ಲಿ ಕಾಣಿಸುತ್ತೆ ನಮಗೆ ಅಂತ ಹೇಳಿ. ಸೊ ನಮಗೆ ಇವಾಗ ಒಳ ವ್ಯಾಸದ್ದು ನಾನು ರೇಡಿಯಸ್ನ ಕಂಡುಹಿಡ್ಕೊಂಡಿದ್ದೀನಿ, D/2 ಫಾರ್ಮುಲಾ ಹಾಕಿ. ಆರ್ನ ಬೆಲೆ ಎಷ್ಟು ಬಂದಿದೆ? 2 ಬಂದಿದೆ. ಹೊರ ವ್ಯಾಸದ್ದು ಆರ್ ಏನು ಬಂದಿದೆ? 2.2 ಸೆಂಟಿಮೀಟರ್ ಬಂದಿದೆ. ಅದನ್ನು ಬರ್ಕೊಂಡಿದ್ದೀನಿ. ಈಗ ನಂತರ ಅದಾದಮೇಲೆ ಏನು ಮಾಡಿದ್ವಿ ಅಂದರೆ ನಾವು ಪೂರ್ಣ ಮೇಲ್ಮೈ, ಅವರು 3 ಪ್ರಶ್ನೆಗಳನ್ನ ಕೊಟ್ಟಿದ್ದರು. ಮೊದಲನೇ ಪ್ರಶ್ನೆ ಏನು, ಈ ಕೊಳವೆದು ಮೇಲ್ಮೈ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅನ್ನೋದನ್ನು ಕಂಡುಹಿಡಿರಿ ಅಂತ ಹೇಳಿದರು. ನಾನು 2πr/h ಅನ್ನೋ ಸೂತ್ರವನ್ನು ಬಳಸ್ಕೊಂಡು ನಾನು ಕಂಡುಹಿಡ್ಕೊಂಡೆ. ಎಷ್ಟು ಬಂತು? 968 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಅದೇ ಎರಡನೇ ಪ್ರಶ್ನೆದು ಹೊರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ್ದು ಎಷ್ಟು ಬಂದಿದೆ? 1064.80 ಬಂದಿದೆ. ಇದು ಎರಡನೇ ಪ್ರಶ್ನೆಯ ಉತ್ತರ ಆಗಿರುತ್ತೆ. ನಂತರ ಅವ್ರು ಏನು ಹೇಳಿರೋದು, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ TSA ಅಂತ ಹೇಳಿ ಕರಿತೀವಿ. ಕರ್ವ್ಡ್ ಸರ್ಫೇಸ್ ಏರಿಯಾ, CSA ಅಂದರೆ, TSA ಅಂದರೆ ಟೋಟಲ್ ಸರ್ಫೇಸ್ ಏರಿಯಾ, ಅಂದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿ ಕರೆಯುವಂಥದ್ದು ನಾವು. ಈಗ ನಮಗೆ ಒಳಗೃದ್ದು ಮತ್ತು ಹೊರಗೃದ್ದು CSA ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ತೆಗೆದುಕೊಂಡು ಅದ್ರ ಜೊತೆಗೆ ಮೇಲ್ಗಡೆ 2 ರಿಂಗ್ಗಳು ಕ್ಲೋಸ್ ಆಗಿರ್ತಾವಲ್ವಾ, ಅದನ್ನು ಅಂದರೆ ಮೇಲ್ಗಡೆ ಶೀಟ್ ಮತ್ತು ಕೆಳಗಡೆ ಶೀಟು ಕ್ಲೋಸ್ ಆಗಿರುತ್ತೆ ಆ ಪೈಪ್ಗೆ. ಇಲ್ಲಿ ಕಾಣಿಸೋದಿಲ್ಲ, ಈ ಮೇಲ್ಗಡೆ ಒಂದು ಶೀಟು ಮತ್ತು ಕೆಳಗಡೆ ಒಂದು ಶೀಟ್ ಕ್ಲೋಸ್ ಇರುತ್ತೆ, ಹೌದಲ್ವಾ? ಅದು ಯಾವ ಆಕಾರದಲ್ಲಿರ್ತವೆ ಅಂದರೆ 2 ವೃತ್ತಾಕಾರದಲ್ಲಿರ್ತವೆ. ಅವರು ನಮಗೆ ಕೊಟ್ಟಿರೋದೇನು, ವೃತ್ತದ್ದು ಡಯಾಮೀಟರ್ ಕೊಟ್ಟಿದ್ದಾರೆ, ರೇಡಿಯಸ್ನ ಕಂಡುಹಿಡ್ಕೊಂಡಿದ್ವಿ. ಡಯಾಮೀಟರ್ ಅಂದ್ರೇನು? ವ್ಯಾಸ ಕೊಟ್ಟಿದ್ರು, ನಾವು ರೇಡಿಯಸ್ನ ಕಂಡುಹಿಡ್ಕೊಂಡ್ವಿ ಅಲ್ವಾ. ಅದನ್ನು ನಮಗೆ ಒಳವ್ಯಾಸ ಹೊರವ್ಯಾಸ ಕೊಟ್ಟಿರೋದ್ರಿಂದ ನಮಗೆ ಒಂದು ಎಕ್ಸಾಕ್ಟ್ ವ್ಯಾಲ್ಯೂ ರೇಡಿಯಸ್ ಗೊತ್ತಿಲ್ಲ. ಆ ಕಾರಣದಿಂದಾಗಿ ನಾನು ಏನು ಮಾಡಿದ್ದೀನಿ, 2 ವೃತ್ತಗಳ ವಿಸ್ತೀರ್ಣವನ್ನು ಕಂಡುಹಿಡ್ಕೊತಿದ್ದೀನಿ. ಅದರ ಸೂತ್ರ ಏನು? 2πr². ಹೌದಾ? 2πr² ಅಂದರೆ ಆರ್ ರೇಡಿಯಸ್ ನನಗೆ ಇಲ್ಲಿ 2 ಇದ್ದಾವೆ, ಒಳವ್ಯಾಸ ಹೊರವ್ಯಾಸ. ನನಗೆ ಇದ್ರದ್ದು ಈ ಜಾಗದ್ದು ಅಂದರೆ ಫುಲ್ ಇದು ಬೇಕು ಅಂದರೆ ಏನು ಮಾಡ್ಬೋದು ನಾವು? ಕ್ಯಾಪಿಟಲ್ ಆರ್ ಅಲ್ಲಿ ಸ್ಮಾಲ್ ಆರ್ ಅಂದರೆ ಒಳವ್ಯಾಸ ಮತ್ತು ಹೊರವ್ಯಾಸ ಕೊಟ್ಟಿದ್ರಲ್ಲ, ಹೊರವ್ಯಾಸದಲ್ಲಿ ಒಳವ್ಯಾಸನ ಕಂಡುಹಿಡಿದ್ರೆ ಮೈನಸ್ ರೇಡಿಯಸ್, ಹೊರ ರೇಡಿಯಸ್ಸಲ್ಲಿ ಒಳ ರೇಡಿಯಸ್ನ ಮೈನಸ್ ಮಾಡಿದ್ರೆ ನಮಗೆ ಇದು ಎಕ್ಸಾಕ್ಟ್ ಟೋಟಲ್ ರೇಡಿಯಸ್ ಎಷ್ಟು ಅನ್ನೋದು ಸಿಗುತ್ತೆ. ಆ ಕಾರಣದಿಂದಾಗಿ ನಾನು ಏನು ಮಾಡ್ತೀನಿ, ಕ್ಯಾಪಿಟಲ್ ಆರ್ ಮೈನಸ್ ಸ್ಮಾಲ್ ಆರ್ ಮಾಡ್ತೀನಿ. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಎರಡಕ್ಕೂ ಸ್ಕ್ವೇರಿಂಗ್ ಮಾಡ್ತೀನಿ. ಸೊ 2 ಪೈ ಅಂದರೆ 22/7, ಕ್ಯಾಪಿಟಲ್ ಆರ್ ಅಂದರೆ 2.2, ಇಲ್ಲಿದೆ ಅಲ್ಲ ಕ್ಯಾಪಿಟಲ್ ಆರ್ ಅಂದರೆ 2.2, ಹಾಗೆ ಸ್ಮಾಲ್ ಆರ್ ಅಂದರೆ 2 ಹೋಲ್ ಸ್ಕ್ವೇರ್. ಸೊ ಇವಾಗ ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ನಾನು ಡೈರೆಕ್ಟಾಗಿ ಆನ್ಸರ್ ಇಟ್ಟಿದ್ದೀನಿ. ನೀವು ಮನೇಲಿ ಇದನ್ನು ಬಿಡಿಸಿ 5.28 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ನಂತರ ಏನು ಮಾಡ್ತೀರಾ ಅಂತಂದರೆ ನಮಗೆ 2 ವೃತ್ತದ್ದು ಬೆಲೆ ಸಿಕ್ತು, ಅದನ್ನು ಇಲ್ಲ ಆ್ಯಡಪ್ ಮಾಡಿದ್ದೀನಿ. ಹೊಳ CSA ಅಂದರೆ ಈ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ನಾನು ಒಳ CSA ಪ್ಲಸ್ ಹೊರ CSA ಅಂದರೆ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಹೊರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅದ್ರ ಜೊತೆಗೆ 2 ವೃತ್ತಗಳನ್ನ ಸೇರಿಸಿದ್ರೆ ನಮಗೇನು ಸಿಗುತ್ತೆ? ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಸೊ ಹೀಗೆ ಮಾಡಿದ್ರೂ ಕೂಡ ಸರಿಯೇ. ಸೊ ಈಗೇನು ಮಾಡ್ತೀರಾ, ಒಳ CSA ಎಷ್ಟು, ಒಳ CSA ಅಂದರೆ ನಮ್ಗೆ ಎಷ್ಟು ಸಿಕ್ಕಿತ್ತು ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಹೊರ CSA ಎಷ್ಟು ಸಿಕ್ಕಿತ್ತು ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳು ಎಷ್ಟು ಸಿಕ್ಕಿದೆ ಅನ್ನೋದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ನಂತರ 2 ವೃತ್ತದ್ದು ಬೆಲೆ ಇಲ್ಲಿ ಬರ್ಕೊಂಡಿದ್ದೀನಿ. ಇಷ್ಟು ಕೂಡಿದಾಗ ನಮಗೆ ಸಿಗೋಂಥದ್ದೇನು, ಆ ಪೈಪ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಷ್ಟು ಇರುತ್ತೆ ಅಂತ ಹೇಳಿ ನಾವು ಫೈನಲಿ ಕಂಡುಹಿಡಿದಿರುವಂಥದ್ದು. 3ನೇ ಪ್ರಶ್ನೆಯ ಉತ್ತರ ಇದಾಗಿದೆ. ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳ. ಇದನ್ನೊಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ, ಮುಂದಿನ ಲೆಕ್ಕವನ್ನು ನಿಮಗೆ ಹೇಳ್ಕೊಡ್ತೀನಿ.
ಇವಾಗ ಮೂರನೇ ಲೆಕ್ಕನ ನಿಮ್ಗೆ ತಿಳಿಸ್ಕೊಟ್ಟೆ. ಆನಂತರ 4ನೇ ಪ್ರಶ್ನೆ ಏನಿದೆ ನೋಡ್ಕೊಳ್ಳೋಣ ಮಕ್ಕಳೇ. 4ನೇ ಪ್ರಶ್ನೆ ನೋಡಿ, ಅವರು ಏನು ಹೇಳಿದ್ದಾರೆ ಅಂದರೆ ಸಿಲಿಂಡ್ರಿನ ಆಕಾರದ ಕಂಬದ ವ್ಯಾಸವು 4ನೇ ಪ್ರಶ್ನೆ, ಒಂದು ರೋಲರ್ನ ವ್ಯಾಸವು 84 ಸೆಂಟಿಮೀಟರ್ ಇದೆ. ಒಂದು ರೋಲರ್ನ ವ್ಯಾಸವು 84 ಸೆಂಟಿಮೀಟರ್. ರೋಲರ್ ಅಂದರೆ ಯಾವ ರೀತಿ ಇರುತ್ತಪ್ಪ ಅಂದರೆ ಈ ರೀತಿ ಇರುತ್ತೆ ರೋಲರ್. ಈ ರೀತಿ ಒಂದು ರೋಲರ್ ಇದೆ. ಇದ್ರದ್ದು ಏನು ಕೊಟ್ಟಿದ್ದಾರೆ ಅವರು ಅಂದರೆ ಒಂದು ರೋಲರ್ನ ವ್ಯಾಸ ಅಂದರೆ ಡಯಾಮೀಟರ್ ಕೊಟ್ಟಿದ್ದಾರೆ. ವ್ಯಾಸನ 84 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ದಾರೆ. ಅದರ ಉದ್ದ ಅಂದರೆ ಇದು ಅಂದರೆ ಏನಂತ ಹೇಳ್ತೀವಿ ನಾವು ಇದನ್ನು ಹೈಟ್ ಅಂತ ಹೇಳ್ತೀವಿ. ಉದ್ದಾನ ಎಷ್ಟು ಕೊಟ್ಟಿದ್ದಾರೆ? ಹೆಚ್ಚು 120 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ದಾರೆ. ಎಷ್ಟಿದೆ? 120 ಸೆಂಟಿಮೀಟರ್. ಅದನ್ನು ಬರ್ಕೊಂಡೆ. ನಂತರ ಆಟದ ಮೈದಾನದ ಮೇಲೆ ಒಂದು ಸಾರಿ ಸುತ್ತಿ ಸಮತಟ್ಟು ಮಾಡಲು ಅದು 500 ಪೂರ್ಣ ಸುತ್ತುಗಳನ್ನು ತೆಗೆದುಕೊಳ್ಳುತ್ತೆ. ಇವಾಗ ಒಂದು ಆಟದ ಮೈದಾನ ಇದೆ ಅಂತ ಅಂದ್ಕೊಳ್ರಪ್ಪ. ಇದು ಆಟದ ಮೈದಾನ. ಜಸ್ಟ್ ಒಂದು ರಫ್ ಡಯಾಗ್ರಾಮ್ ಹಾಕ್ತಿದ್ದೀನಿ. ಇವಾಗ ರೋಲರ್ ಇಲ್ಲಿದೆ. ಈ ರೋಲರ್ ಇದು ಈ ಆಟದ ಮೈದಾನನ ಕಂಪ್ಲೀಟ್ ಮಾಡಲಿಕ್ಕೆ ಅದು ಎಷ್ಟು ರೋಲ್ಗಳು ಅಂದರೆ ಸುತ್ತಾ ಹೋಗುತ್ತಲ್ಲ, ಆ ಆಟದ ಮೈದಾನ ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ಸುತ್ತುಗಳನ್ನ ತೆಗೆದುಕೊಂಡಿರುತ್ತೆ ಆ ರೋಲರ್ ಅಂದರೆ 500. ಎಷ್ಟು? 500 ಪೂರ್ಣ ಸುತ್ತುಗಳನ್ನ ತೆಗೆದುಕೊಳ್ಳುತ್ತೆ. ಪೂರ್ಣ ಸುತ್ತುಗಳನ್ನ ತೆಗೆದುಕೊಂಡಿದೆ ಅಂತ ಅವರು ಕೊಟ್ಟಿರುವಂಥದ್ದು. ಸೊ ಇದರ ಆಧಾರದ ಮೇಲೆ ನಾವು ಏನಪ್ಪ ಮಾಡ್ತೀವಿ ಅಂತಂದರೆ ನೋಡಿ, ನೆಕ್ಸ್ಟ್ ಏನು ಹೇಳಿದ್ದಾರೆ? ಆಟದ ಮೈದಾನದ ವಿಸ್ತೀರ್ಣವನ್ನು ಚದರ ಮೀಟರ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ ಅವ್ರು ಏನು ಹೇಳಿದ್ದಾರೆ? ಮೀಟರ್ನಲ್ಲಿ ಕಂಡುಹಿಡಿಯಿರಿ. ಚದರ ಮೀಟರಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೌದಾ? ಮೀಟರ್ನಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇವಾಗ ಇಲ್ಲಿ ರೋಲರ್ ಇದೆ. ಇದು ಈ ಆಟದ ಮೈದಾನ ಕಂಪ್ಲೀಟ್ ಒಂದು ರೌಂಡ್ ಹೊಡಿಲಿಕ್ಕೆ ಎಷ್ಟು ರೆವಲ್ಯೂಷನ್ಸ್ ಅಂದರೆ ಈ ಕೊಳವೆ ಇರುತ್ತಲ್ಲ ಅದು ಎಷ್ಟು ಸರಿ ಸುತ್ತಿರುತ್ತಪ್ಪ ಅಂದರೆ ಕಂಪ್ಲೀಟ್ ಮಾಡಬೇಕು ಅಂತಾದಾಗ 500 ಪೂರ್ಣ ಸುತ್ತುಗಳನ್ನ ತೆಗೆದುಕೊಂಡಿರುತ್ತೆ. ಸೊ ಅಲ್ಲಿ 500 ಪೂರ್ಣ ಸುತ್ತುಗಳನ್ನು ತೆಗೆದುಕೊಂಡಿರುತ್ತಲ್ವ, ಆ ಆಟದ ಮೈದಾನದ ವಿಸ್ತೀರ್ಣ ಚದರ ಮೀಟರ್ಗೆ ಎಷ್ಟಿರುತ್ತೆ ಅನ್ನೋದನ್ನು ಕಂಡುಹಿಡಬೇಕು ಇದರ ಆಧಾರದ ಮೇಲೆ. ಇವಾಗ ಫಸ್ಟ್ ನಾವು ಏನು ಮಾಡೋಣ ಅಂತಂದರೆ ನೋಡಿ, ಅವ್ರು ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಹೈಟ್ ಕೊಟ್ಟಿದ್ದಾರೆ ಮತ್ತು ಡಯಾಮೀಟರ್ ಕೊಟ್ಟಿದ್ದಾರೆ. ಹೌದಲ್ವಾ? ಇವಾಗ ನಮಗೆ ಕರ್ವ್ಡ್ ಸರ್ಫೇಸ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತೀವಿ ಅಂತಂದರೆ ಅಂದರೆ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತೀವಿ ಅಂದರೆ ನಮಗೆ ರೇಡಿಯಸ್ ಬೇಕು. ಹೌದಲ್ವಾ? ಈ ಡಯಾಮೀಟರ್ನ ಬಳಕೆ ಮಾಡಿಕೊಂಡು ರೇಡಿಯಸ್ನ ಕಂಡುಹಿಡ್ಕೊಳ್ಳೋಣ. ಡಿ ಎಷ್ಟಿದೆ ನಮಗೆ ಇಲ್ಲಿ? 84 ಸೆಂಟಿಮೀಟರ್ ಇದೆ. ಹೌದಾ? ಈಗ ಡಿ ಈಸ್ ಈಕ್ವಲ್ ಟು 2r. ಹೌದಾ? ಆರ್ ಕಂಡುಹಿಡಿಬೇಕು. ಆರ್ ಈಸ್ ಈಕ್ವಲ್ ಟು ಡಿ ಬೈ 2. ಡಿ ಅಂದರೆ ಎಷ್ಟಿದೆ? 84/2. 2 1s 2 4s 2 2s. ಸೊ ಇದು ಕರ್ವ್ಡ್ ಸರ್ಫೇಸ್ ಏರಿಯಾದು. ಎಷ್ಟು? ಕರ್ವ್ಡ್ ಸರ್ಫೇಸ್ ಏರಿಯಾದ ಎಷ್ಟು ರೇಡಿಯಸ್ ಸಿಕ್ಕಿದೆ ನನಗೆ? 42 ಸೆಂಟಿಮೀಟರ್ ಸಿಕ್ಕಿದೆ. ಹೌದಾ? ಆರ್ ಈಸ್ ಈಕ್ವಲ್ ಟು 42 ಸೆಂಟಿಮೀಟರ್ ಅಂತ ಹೇಳಿ ಬರ್ಕೊಂಡೆ. ಗೊತ್ತಾಗ್ತಿದಲ್ವ ಹೇಗೆ ಬಂತು ಅಂತ ಹೇಳಿ? 42 ಸೆಂಟಿಮೀಟರ್ ಅಂತ. ಈಗ ನೆಕ್ಸ್ಟ್ ಏನು ಮಾಡೋದಪ್ಪ ಅಂತಂದರೆ ರಬ್ ಮಾಡ್ತೀನಿ. CSA ಈ ರೋಲರ್ನ CSA ಕಂಡುಹಿಡ್ಕೊಳ್ಳೋಣ ಫಸ್ಟ್. CSA ರೋಲರ್ನ CSA ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಈ ರೋಲರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣನ ಫಸ್ಟ್ ಕಂಡುಹಿಡ್ಕೊಳ್ಳೋಣ. ಏನು ಬರುತ್ತೆ ಪಾರ್ಶ್ವ? ಯಾಕಂದರೆ ಅದು ರೋಲ್ ಆಗ್ತಿರೋದು. ಒಂದು ಪೂರ್ಣ ಸುತ್ತು ಅಂದರೆ ನಾವು ರೋಲ್ ಆಗ್ತಿರೋದು ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣನ ಇಲ್ಲಿ ಕಂಡುಹಿಡ್ಕೋಬೇಕು. ಅರ್ಥ ಆಗ್ತದಲ್ವಾ? ಈ ಆಟದ ಮೈದಾನ ಕಂಪ್ಲೀಟ್ ಆಗೋಕ್ಕೆ ಏನಂದರೆ ಅದು ರೆವಲ್ಯೂಷನ್ ಅಂದರೆ ರೊಟೇಟ್ ಆಗ್ತಾ ಹೋಗುತ್ತೆ. ಪೂರ್ಣ ಸುತ್ತುಗಳು ಅಂದರೆ ಇಲ್ಲಿ ರೊಟೇಟ್ ಆಗ್ತಾ ಹೋಗುತ್ತಲ್ವಾ, ಮೈದಾನವನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಾವು ಅದಕ್ಕೆ ಏನು ಮಾಡ್ತಿದ್ದೀವಿ ಅಂದರೆ CSA ಅಂದರೆ ರೋಲರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಫಸ್ಟ್ ಕಂಡುಹಿಡ್ಕೊಳ್ಳೋಣ. ಏನಿದೆ ನೋಡಿ, ಸೂತ್ರ ಏನು ಬರುತ್ತೆ? 2πr/h. ಹೌದಾ? 2 ಇಂಟು ಪೈನ ಬೆಲೆ ಎಷ್ಟು? 22/7. ಆರ್ ಎಷ್ಟಿದೆ? ಆರ್ ಎಷ್ಟು ಬಂದಿದೆ ನೋಡಿ ಇಲ್ಲಿ? 42. ಹೌದಾ? ಇಂಟು ಹೆಚ್ ಎಷ್ಟಿದೆ ನೋಡಿ ಮಕ್ಕಳಲ್ಲಿ? ಹೆಚ್ಚು ಹೈಟ್ ಎಷ್ಟು ಕೊಟ್ಟಿದ್ದಾರೆ ಅವರು? 120. ಹೌದಾ? ಈಗ ನೋಡಿ, ಇವಾಗ
ಏನು ಮಾಡ್ತೀರಾ 7 1 7 6 42 ಹೌದಾ. ಈಗ ಇವೆರಡನ್ನೂ ಗುಣಿಸಿ ಎಷ್ಟು ಬರುತ್ತೆ 44 ಬರುತ್ತೆ ಇಂಟು 7 6 ಅಲ್ವಾ 6 ಇಂಟು 120 ಇದು ಸೆಂಟಿಮೀಟ್ರಲ್ಲೇ ಇರುತ್ತೆ. ಸೆಂಟಿಮೀಟ್ರ್ ಅಂತಲೇ ಹೇಳಿ ಬರ್ಕೊಂಡಿದ್ದೀನಿ ನಾನು ಸೆಂಟಿಮೀಟ್ರ್ ಸ್ಕ್ವೇರಲ್ಲಿ. ಬಿಕಾಸ್ ಯಾಕಪ್ಪ ಅಂದರೆ 42 ಸೆಂಟಿಮೀಟರ್ ಇದು ಕೂಡ ಸೆಂಟಿಮೀಟರು 120 ಅನ್ನೋದು ಸೆಂಟಿಮೀಟರ್ ಆಗೇನಾಗುತ್ತೆ ಸೆಂಟಿಮೀಟ್ರ್ ಸ್ಕ್ವೇರ್ ಆಗುತ್ತೆ ಗೊತ್ತಾಗ್ತಿದ್ದಲ್ವಾ. ಸೊ ಇವಿಷ್ಟನ್ನು ಗುಣಿಸಿದಾಗ ನನಗೆ ಬರ್ತಕ್ಕಂಥ ಬೆಲೆ ಎಷ್ಟಪ್ಪ ಅಂತ ಅಂದರೆ ನೋಡಿ 31680 ಸೆಂಟಿಮೀಟ್ರ್ ಸ್ಕ್ವೇರ್. ಇದು ಎಷ್ಟರದ್ದು ಒಂದು ಸುತ್ತಿಂದು ಈಗ ನಮಗೆ ಇಲ್ಲೇನು ಬೇಕು 500 ಪೂರ್ಣ ಸುತ್ತನ್ನು ಕಂಪ್ಲೀಟ್ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ ನಾವೇನು ಮಾಡ್ತೀವಪ್ಪ ಅಂದರೆ ಇದಕ್ಕೆ ಅಂದರೆ ನೋಡಿ 500 ಹೌದಾ 500 ಪೂರ್ಣ ಸುತ್ತುಗಳಿಗೆ ಕಂಡುಹಿಡ್ಕೊಳ್ಳೋಣ. 500 ಪೂರ್ಣ ಸುತ್ತುಗಳಿಗೆ ಕಂಡುಹಿಡ್ಕೊಳ್ಳೋಣ ಹೌದಾ. 500 ಪೂರ್ಣ ಸುತ್ತುಗಳು ಅಂದರೆ ಏನು ಮಾಡ್ತೀರಾ ನಮಗೆ ಒಂದು ಸುತ್ತಿನ ಜೊತೆಗೆ ಇಂಟು 500 ಮಾಡ್ತೀರಾ 80 ಇಂಟು 500 ಹಾಂ ಮಾಡಿದಾಗ ನನಗೆ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಉತ್ತರ ನೋಡಿ ಸೆಂಟಿಮೀಟ್ರ್ ಸ್ಕ್ವೇರಲ್ಲೇ ಬರುತ್ತೆ. ಎಷ್ಟು ಬರುತ್ತೆ ಸೊ ಬರೋವಂಥದ್ದು 15840 ದೆನ್ 00 ಸೆಂಟಿಮೀಟ್ರ್ ಸ್ಕ್ವೇರಲ್ಲೇ ಉತ್ತರ ಬರುವಂಥದ್ದು. ಇದು 500 ಪೂರ್ಣ ಸುತ್ತಿಗೆ. ಒಂದು ಸುತ್ತಿಂದು ರೋಲರು ಅಂದರೆ ಒಂದು ಸುತ್ತು ಹೊಡಿತಾ ಇದೆ ಅಂದರೆ ನನಗೆ ಅಲ್ಲಿ ಬರ್ತಕ್ಕಂಥದ್ದು ಎಷ್ಟಿರುತ್ತಪ್ಪ ಅಂದರೆ ಸೆಂಟಿಮೀಟ್ರ್ ಅಂದರೆ 31680 ಅಂದರೆ 31680 ಸೆಂಟಿಮೀಟ್ರ್ ಸ್ಕ್ವೇರ್ ಅಷ್ಟು ಅದು ಜಾಗನ ಕವರ್ ಮಾಡ್ಕೊಂಡಿರುತ್ತೆ ಅಂತ ಹೇಳಿ. ಈಗ ಅದೇ 500 ಪೂರ್ಣ ಸುತ್ತುಗಳಿಗೆ ಎಷ್ಟಾಗುತ್ತಪ್ಪ ಅಂತಂದರೆ ನೋಡಿ 1584000 ಓಕೆ ಇಷ್ಟು ಉತ್ತರ ಅಂದರೆ 500 ಪೂರ್ಣ ಸುತ್ತುಗಳಿಗೆ ನಮಗೆ ಬಂದಿರತಕ್ಕಂಥ ಉತ್ತರ ಇದು ಆಗಿರುತ್ತೆ. ಈಗ ನಂತರ ಇದನ್ನು ಚದರ ಮೀಟರ್ಗೆ ಕನ್ವರ್ಟ್ ಮಾಡಿ ಅಂತ ಹೇಳಿದ್ದಾರೆ ಹೌದಾ. ನಮಗೆ ಇದು ಸೆಂಟಿಮೀಟ್ರ್ ಸ್ಕ್ವೇರಲ್ಲಿದೆ. ಈಗ ಏನು ಮಾಡ್ತೀರಾ ನೆಕ್ಸ್ಟು ಅಂತಂದರೆ ಇಲ್ಲಿ ಕೆಳಗಡೆನೇ ಮಾಡ್ತೀನಿ. ಇವಾಗ ನಮಗೆ ಸಿಕ್ಕಿರೋದೇನು ಸೆಂಟಿಮೀಟ್ರಲ್ಲಿ ಹೌದಾ. ಸೆಂಟಿಮೀಟ್ರಲ್ಲಿ ಸಿಕ್ಕಿದೆ ಎಷ್ಟು 1584 ದೆನ್ 2000 ಸೆಂಟಿಮೀಟ್ರ್ ಸ್ಕ್ವೇರಲ್ಲಿದೆ ಹೌದಾ. ಇದನ್ನು ನಾವೇನು ಮಾಡೋಣ ಇವಾಗ ಮೀಟರ್ಗೆ ಕನ್ವರ್ಟ್ ಮಾಡಬೇಕು ಹೌದಾ ಚದರ ಮೀಟರ್ಗೆ. ಸೊ ಮೀಟರ್ಗೆ ಕನ್ವರ್ಟ್ ಮಾಡ್ತಿದ್ದೀರಾ ಅಂತಂದರೆ ಇಲ್ಲಿ ಸೆಂಟಿಮೀಟ್ರ್ ಸ್ಕ್ವೇರ್ ಇದೆ ಅಂದರೆ ಇದನ್ನು ಮೀಟರ್ ಸ್ಕ್ವೇರ್ ಮಾಡಬೇಕು ಹೌದಾ. ಈಗೇನು ಮಾಡ್ತೀರಾ ಡಿವೈಡೆಡ್ ಬೈ 1000 ಇಂಟು 1000 ಏನು ಮಾಡ್ತೀರಾ ಡಿವೈಡೆಡ್ ಬೈ 1000 ಇಂಟು 1000 ನಿಮ್ಗೆ ಹೇಳ್ಕೊಟ್ಟಿದ್ದೆ 1 ಮೀಟರ್ಗೆ 1000 ಸೆಂಟಿಮೀಟರ್ಸ್ ಅಂತ ಹೇಳಿ 1 ಮೀಟರ್ಗೆ 1000 ಈಗ 1 ಮೀಟರ್ಗೆ 100 ಸೆಂಟಿಮೀಟರಾ. ಇವಾಗ ಸೆಂಟಿಮೀಟರ್ ಸ್ಕ್ವೇರ್ ಮಾಡ್ತೀರ ಅಂದರೆ ಇಲ್ಲಿ ಮೀಟರ್ಗೂ ಸ್ಕ್ವೇರಿಂಗ್ ಮಾಡಬೇಕು ಹೌದಾ. ಈಗ ಏನು ಮಾಡ್ತೀರ ಅಂದರೆ ಒಂದನ್ನು ಸ್ಕ್ವೇರಿಂಗ್ ಮಾಡ್ತೀರ ಅಂದರೆ 1 ಇಂಟು 1 ಒಂದೇ ಬರುತ್ತೆ 1 ಮೀಟರ್ ಸ್ಕ್ವೇರ್ ಆಗುತ್ತೆ. ಆದರೆ 100 ಏನಾಗುತ್ತೆ 100 ಇಂಟು 100 ಬರುತ್ತೆ ಗೊತ್ತಾಗ್ತಿದ್ದಾನ ಸೆಂಟಿಮೀಟ್ರ್ ಸ್ಕ್ವೇರ್. ಇವಾಗ ಇದನ್ನೇನು ಮಾಡ್ತೀರಾ ಸೆಂಟಿಮೀಟರ್ ಇರೋದು ಅಂದರೆ ಇದನ್ನು ನಮಗೆ ಇಲ್ಲಿ ಸೆಂಟಿಮೀಟ್ರಲ್ಲಿದೆ ಹೌದಾ. ಅದಕ್ಕೆ ಏನು ಮಾಡ್ತೀರಾ ಡಿವೈಡೆಡ್ ಬೈ 100 ಇಂಟು 100 ಮಾಡ್ತೀರಾ. ನೋಡಿ ಇಲ್ಲೆರಡು 0 ಇದೆ ಇಲ್ಲೆರಡು 0 ಇದೆ ಕ್ಯಾನ್ಸಲ್, ಇಲ್ಲೆರಡು 0 ಇದೆ ಇಲ್ಲೆರಡು 0 ಇದೆ ಕ್ಯಾನ್ಸಲ್ ಆಯಿತು. ಈಗ ರಿಮೈನಿಂಗ್ ಏನು ಉಳಿತಪ್ಪ ಅಂತಂದರೆ ನಮಗೆ ರಿಮೈನಿಂಗ್ ಏನು ಉಳಿತಪ್ಪ ಅಂದರೆ 1584 ಮೀಟರ್ ಸ್ಕ್ವೇರ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀರಾ. ಇದು ಏನಪ್ಪ ಅಂದರೆ 500 ಪೂರ್ಣ ಸುತ್ತುಗಳಿಗೆ ಅದು ತೆಗೆದುಕೊಳ್ಳಕ್ಕಂಥ ಜಾಗ ಎಷ್ಟಿರುತ್ತೆ 500 ಪೂರ್ಣ ಸುತ್ತಿಗೆ ಅದು ಅಂದರೆ ರೋಲರ್ ತೆಗೆದುಕೊಳ್ಳಕ್ಕಂಥ ಜಾಗ ಎಷ್ಟಿದೆ ಅಂತಂದರೆ ಇದು ಚದರ ಮೀಟರ್ಗೆ ಮಾಡ್ಕೊಂಡಿದ್ದೀರಾ ನೀವು. ಬರಿತೀನಿ ಚದರ ಮೀಟರ್ಗೆ ಕಂಡುಹಿಡ್ಕೊಂಡಿರುವಂಥದ್ದು ಎಷ್ಟು ಬರುತ್ತೆ ಅಂದರೆ 500 ಪೂರ್ಣ ಸುತ್ತಿಗೆ ಅದು ತೆಗೆದುಕೊಳ್ಳೋಕ್ಕಂಥದ್ದು ಚದರ ಮೀಟರ್ಗೆ ಕನ್ವರ್ಟ್ ಮಾಡಿರೋದು 1584 ಮೀಟರ್ ಸ್ಕ್ವೇರ್ ಅಂತ ಹೇಳಿ ನೀವು ಬರೆಯುವಂಥದ್ದು. ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇನ್ನೂ ಒಂದು ಲೆಕ್ಕವನ್ನು ನಿಮಗೆ ತೋರಿಸ್ಕೊಡ್ತೀನಿ ಮಕ್ಕಳೇ. ನೆಕ್ಸ್ಟು 5ನೇ ಲೆಕ್ಕ ಏನಿದೆ ನೋಡೋಣ. ಇದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಸೊ
ನಿಮಗೆ ಹೇಳ್ಕೊಟ್ಟಿದ್ದು ಇವಾಗ 4ನೇ ಲೆಕ್ಕ. ನಂತರ ಇವಾಗ 5ನೇ ಲೆಕ್ಕವನ್ನು ಮಾಡೋಣ. ನಾವು 5ನೇ ಲೆಕ್ಕ ಏನಿದೆ ಪ್ರಶ್ನೆನ ಓದ್ಕೊಂಡು ಆನಂತರ ಬಿಡಿಸ್ತಾ ಬರೋಣ. ನೋಡಿ 5ನೇ ಲೆಕ್ಕ ಹೇಳ್ಕೊಡ್ತಾ ಇರೋದು ನಿಮಗೆ. ಸಿಲಿಂಡರ್ನ ಆಕಾರದ ಕಂಬದ ವ್ಯಾಸ, ಒಂದು ಕಂಬ ಇದೆ, ಈ ರೀತಿ ಒಂದು ಕಂಬ ಇದೆ, ಇದ್ರದ್ದು ವ್ಯಾಸನ ಕೊಟ್ಟಿದ್ದಾರೆ. ಮೀನ್ಸ್ ಡಿ ಎಷ್ಟಿದೆ 50 ಸೆಂಟಿಮೀಟರ್ ಇದೆ. ಮತ್ತು ಹೈಟ್ ಎತ್ತರ ಕೊಟ್ಟಿದ್ದಾರೆ 3.5 ಸೆಂಟಿಮೀಟರ್ ಇದೆ. ಮತ್ತೇನು ಕೊಟ್ಟಿದ್ದಾರೆ, ಚದರ ಮೀಟರ್ಗೆ 12 ರೂಪಾಯಿ ಅನ್ನೋದಾದರೆ, ಚದರ ಮೀಟರ್ಗೆ 12.5 ರೂಪಾಯಿ ಅನ್ನೋದಾದರೆ, ಸೊ 12.5 ರೂಪಾಯಿ ಅನ್ನೋದಾದರೆ 12.5 ರೂಪಾಯಿ ಅನ್ನೋದಾದರೆ ಕಂಬದ ಪಾರ್ಶ್ವ ಮೇಲ್ಮೈ ಬಣ್ಣ ಬಳಿಯಲು ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ ಪಾರ್ಶ್ವ CSA ಅಂತ ಹೇಳ್ತೀವಿ ಅಲ್ವಾ, ಈ ಪಾರ್ಶ್ವ, ಈ ಕಂಬಕ್ಕೆ ಪಾರ್ಶ್ವ ಮೇಲ್ಮೈಗೆ ಬಣ್ಣ ಬಳಿಯಲು ತಗಲುವ ವೆಚ್ಚ ಎಷ್ಟು ಅನ್ನೋದನ್ನು ನೀವು ಕಂಡುಹಿಡಿಬೇಕು. ಹಾಂ ನೋಡಿ, ಪಾರ್ಶ್ವ ಮೇಲ್ಮೈಗೆ ಬಣ್ಣ ಬಳಿಯಲು ತಗಲುವ ವೆಚ್ಚವನ್ನು ಇಲ್ಲಿ ನೀವು ಕಂಡುಹಿಡಿಬೇಕು. ಕಂಡುಹಿಡಿಯೋಕ್ಕಿಂತ ಮುಂಚೆ ಅವ್ರು ಏನು ಹೇಳಿದ್ರೆ, ಚದರ ಮೀಟ್ರಿಗೆ 12.5 ರೂಪಾಯಿ ಅಂತ ಹೇಳಿದ್ದಾರೆ, ಹೌದಲ್ವಾ? ಸೊ ಇವಾಗ ಏನು ಮಾಡ್ಕೊಳ್ಳೋಣ, ನಮಗೆ ಹೈಟ್ ಕೊಟ್ಟಿದ್ದಾರೆ, ಆಮೇಲೆ ವ್ಯಾಸ ಕೊಟ್ಟಿದ್ದಾರೆ. ನಾವು ಈ ಪಾರ್ಶ್ವ ಮೇಲ್ಮೈ ವಿಸ್ತರಣದ ಸೂತ್ರ ಗೊತ್ತಿದೆ, ಏನು ಹೇಳ್ರಿ, 2πr/h, ಹೌದಲ್ವಾ? 2πr/h. ಇವಾಗ ನಮಗೆ ರೇಡಿಯಸ್ ಬೇಕು. ಇಲ್ಲಿ ಡಯಾಮೀಟರ್ ಇದೆ, ಹೌದಾ? ಎಷ್ಟಿದೆ, 50 ಸೆಂಟಿಮೀಟರ್ ಇದೆ. ಸೊ ರೇಡಿಯಸ್ ಬೇಕು ಅಂದರೆ D = 2r. ಏನು ಬರುತ್ತೆ, r = D / 2. 50/2, 2 ಒಂದಲೇ 2 2 4, 2 5 ಎಷ್ಟು ಬತ್ತು, 25 ಸೆಂಟಿಮೀಟರ್. r = 25 ಸೆಂಟಿಮೀಟರ್ ಅಂತ ಹೇಳಿ ನಮಗೆ ಸಿಕ್ತು, ಗೊತ್ತಾಯ್ತಲ್ವಾ? 25 ಸೆಂಟಿಮೀಟ್ರಲ್ಲಿದೆ. ನೋಡಿ, ನಮಗೆ ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಏನಪ್ಪ ಹೇಳಿದ್ದಾರೆ ಅಂತಂದರೆ, ಎರಡನ್ನು ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೆ, ಎತ್ತರನ ಮೀಟರಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಏನು ಮಾಡ್ತೀನಪ್ಪ ಅಂದರೆ, ಇವಾಗ ರೇಡಿಯಸ್ ಮಾತ್ರ ಸೆಂಟಿಮೀಟ್ರಲ್ಲಿದೆ, ಇದನ್ನು ಮೀಟರ್ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀನಿ, ಗೊತ್ತಾಗ್ತಿದಲ್ವಾ? ಇವಾಗ ಏನು ಮಾಡ್ಬೋದು, r = 25/10 ಮಾಡ್ತೀನಿ, 100 ಮಾಡ್ತೀನಿ. ಮಾಡಿದಾಗ ನನಗೇನು ಸಿಗುತ್ತಪ್ಪ ಅಂದರೆ 0.25 ಮೀಟ್ರ್ ಬರುತ್ತೆ. ಏನು ಮಾಡ್ತೀನಿ, ಇವಾಗ ಸೆಂಟಿಮೀಟರ್ ಇರೋದನ್ನು ಮೀಟರ್ಗೆ ಕನ್ವರ್ಟ್ ಮಾಡ್ಕೊತೀನಿ. ಯಾಕಂದರೆ ಅಲ್ಲಿ ನಮ್ಗೆ ಹೇಳಿದ್ದಾರೆ ಚದರ ಮೀಟ್ರಲ್ಲಿ ಇರೋ ಕಾರಣ ಮತ್ತು ಹೈಟ್ ಕೂಡ ಮೀಟ್ರಲ್ಲಿ ಇರೋ ಕಾರಣ ನಾನು ಮೀಟರ್ಗೆ ಕನ್ವರ್ಟ್ ಮಾಡ್ಕೊತಿದ್ದೀನಿ ಮಕ್ಕಳೇ. ಡಿವೈಡೆಡ್ ಬೈ ಏನು ಮಾಡ್ತೀನಿ, 100 ಮಾಡ್ತೀನಿ, ಆವಾಗ 0.25 ಮೀಟ್ರಲ್ಲಿ ಸಿಗುವಂಥದ್ದು. ಈಗ ನಾನು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಅಂದರೆ ಸೂತ್ರವನ್ನು ಬರ್ಕೊಂಡಿದ್ದೀನಿ, ಇದರಲ್ಲಿ ರೇಡಿಯಸ್ನ ಹಾಕೋಣ. ಈಗ ನಮಗೆ ಈಸಿ ಆಗುತ್ತೆ, ಸುಲಭವಾಗಿ ಮಾಡ್ಬೋದು. 2 × π ನ ಬೆಲೆ ಎಷ್ಟು, 22/7, ಹೌದಾ? ರೇಡಿಯಸ್ ಎಷ್ಟು ಸಿಕ್ಕಿದೆ, 0.25 ಮೀಟ್ರಲ್ಲಿದೆ. ಇಂಟು ಹೈಟ್ ಎಷ್ಟಿದೆ ನೋಡಿ, ಅಲ್ಲಿ 3.5 ಮೀಟ್ರಲ್ಲಿದೆ. ಇಲ್ಲಿ ಪಾಯಿಂಟಲ್ಲಿ ಇರೋದ್ರಿಂದ ನಿಮಗೆ ಮಾಡಲಿಕ್ಕೆ ಕಾಂಪ್ಲಿಕೇಟ್ ಅನ್ಸುತ್ತೆ. m × m ಮೀಟರ್² ಆಗುತ್ತೆ. ಅದನ್ನು ಇಲ್ಲಿ ಸೈಡಲ್ಲಿ ಬರ್ಕೊಂಡ್ಬಿಡ್ತೀನಿ ನಾನು, ಮೀಟರ್² ಅಂತ. ಇನ್ನು ರಿಮೈನಿಂಗ್ ಉಳಿದಿರೋದನ್ನ ನಾವೇನು ಮಾಡೋದು, ಕ್ಯಾಲ್ಕುಲೇಟ್ ಮಾಡೋಣ. ಸೊ ಏನು ಮಾಡ್ಬೋದಪ್ಪ ಅಂದರೆ, ಇಲ್ಲಿ 7 1s 7, 0.5 ಬಂತು. ದೆನ್ ಇನ್ನು ಉಳಿದಿರೋದೇನು, 2 × 22 ಎಷ್ಟಾಗುತ್ತೆ, 44 ಬರುತ್ತೆ. ಇಂಟು 0.25 ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಂಡಿದ್ದೀನಿ, ಇಂಟು 0.5 ಇದನ್ನ ಹಾಗೆ ಬರ್ಕೊಂಡೆ. ಇಲ್ಲಿ ನೋಡಿ 0.25 ಹಾಗೆ ಬರ್ಕೊಂಡಿದ್ದೀನಿ, 0.5 ಇಲ್ಲಿ ಮೀಟರ್ ಇದರಿಂದ ಮೀಟರ್² ಆಯಿತು. ದೆನ್ ಇನ್ನು ಏನಪ್ಪ ಅಂತಂದರೆ ನೋಡಿ ಮಕ್ಕಳೇ, ಇದಿಷ್ಟು ಗುಣಿಸಿದಾಗ ನನಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದರೆ 44. ಹೇಗಿದೆನೋ ಹಾಗೆ ಇಟ್ಕೊಳ್ಳೋಣ, ಇವೆರಡನ್ನ ಗುಣಿಸಿದಾಗ 0.125 ಬರುತ್ತೆ. ದೆನ್ 25 × 5 125, 0 ಇರೋದ್ರಿಂದ 0 ಇಟ್ಕೊಂಡೆ. ಈಗ ಮೀಟರ್². ಈಗ ಇವೆರಡನ್ನ ಗುಣಿಸೋಣ. ಗುಣಿಸಿದರೆ ನನಗೆ ಬರುವಂಥ ಉತ್ತರ 5.5 ಮೀಟರ್².
ಗೊತ್ತಾಯ್ತಲ್ವಾ? 5.5 ಮೀಟ್ರ್ ಸ್ಕ್ವೇರ್. ಈಗ ನಾವು ಏನು ಮಾಡೋಣ, 12.5 ರೂಪಾಯಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಬಣ್ಣ ಬಳಿಯಲು ತಗಲುವ ವೆಚ್ಚ ಆಗಿರುತ್ತೆ. ಅದೇ ಪ್ರತಿ ಚದರ ಮೀಟ್ರಿಗೂ 12.5 ರೂಪಾಯಿ ಅನ್ನೋದಾದರೆ ಏನು ಬರುತ್ತೆ ಅಂದರೆ ಇಲ್ಲಿ ಬಂದಿರುವಂಥ ಬೆಲೆಗೆ ಏನು ಮಾಡ್ತೀರಾ, ಇಂಟು 12.5 ರೂಪಾಯಿ ಮಾಡ್ತೀರಾ. ಇಲ್ಲಿ ಸೈಡಲ್ಲಿ ಮಾಡ್ತೀನಿ, ಏನಂತ ಬರ್ಕೊಳ್ಳೋಣ, ಚಾಪೀಸ್ ರೂಪಾಯಿ 12.5 ಮೀಟರ್ ಸ್ಕ್ವೇರ್ ಅಂತೆ. ನೋಡಿ, ಮೀಟರ್ ಸ್ಕ್ವೇರ್ ಅಂತೆ. ಬಣ್ಣ ಬಳಿಯಲು ತಗಲುವ ವೆಚ್ಚ, ಬಣ್ಣ ಬಳಿಯಲು ತಗಲುವ ವೆಚ್ಚ ಎಷ್ಟು? ತಗಲುವ ವೆಚ್ಚ ಎಷ್ಟು ಬಂದಿದೆ? 5.5 ಮೀಟರ್ ಸ್ಕ್ವೇರ್. ಹಾಂ, ಹೌದಾ? ಈಗ ಇದಕ್ಕೇನು ಮಾಡೋಣ, 12.5 ರೂಪಾಯಿನ ಬರ್ಕೊಳ್ಳೋಣ. 12.5 ರೂಪಾಯಿ. ಸೊ ಮಲ್ಟಿಪ್ಲೈ ಮಾಡಿದಾಗ ನನಗೇನು ಸಿಗುತ್ತಪ್ಪ ಅಂದರೆ, ನೋಡಿ ಇವೆರಡನ್ನ ಗುಣಿಸಿ 68.75 ರುಪೀಸ್. ಪ್ರತಿ ಚದರ ಮೀಟರ್ಗೆ 68 ಅಂದರೆ ಈಗ ಪ್ರತಿ ಚದರದ ಮೀಟ್ರ್ ಕೊಟ್ಟಿದ್ದಾರೆ 12.5 ರೂಪಾಯಿ ಅಂತದಾದರೆ ನಮಗೆ ಕರ್ಡ್ ಸರ್ಫೇಸ್ ಏರಿಯಾಗೆ ಇಷ್ಟು ಬಂದಿದೆಯಲ್ಲ, ಅದನ್ನು ಅದ್ರ ಜೊತೆ ಗುಣಿಸಿದಾಗ ಅಂದರೆ ಇಷ್ಟಕ್ಕೆ ನಾವು ಗುಣಿಸಿದಾಗ ನಮಗೆ ಒಟ್ಟು ಎಷ್ಟಾಗುತ್ತೆ ಅನ್ನೋದು ಸಿಕ್ಕಿರೋವಂಥದ್ದು. ಇದು 5ನೇ ಪ್ರಶ್ನೆಯ ಉತ್ತರ. ನೋಡಿ, ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ನೋಡಿ, ಇನ್ನೊಂದು ಸರಿ ಇದನ್ನು ರಿಕಾಲ್ ಮಾಡ್ತೀನಿ. ಸ್ವಲ್ಪ ನಿಮಗೆ ಕಷ್ಟ ಅನಿಸ್ತಾ ಇರಬಹುದು. ಸೂತ್ರವನ್ನು ಚೆನ್ನಾಗಿ ನೆನಪಿಟ್ಕೊಂಡ್ರಿ ಅಂದರೆ ನೀವು ಎಂಥ ಲೆಕ್ಕ ಕೊಟ್ಟರು ಕೂಡ ಮಾಡ್ತೀರಿ ಮಕ್ಕಳೇ. ಇಲ್ಲಿ ನೋಡಿ ಅವ್ರು ಏನು ಹೇಳಿದ್ರಪ್ಪ ಅಂದರೆ, ಒಂದು ಲೈಟಿನ ಯಾವುದೋ ಒಂದು ಕಂಬ ಇದೆ, ಆ ಕಂಬದ್ದು ಡಯಾಮೀಟರ್ ವ್ಯಾಸನ ಕೊಟ್ಟಿದ್ದಾರೆ ಮತ್ತು ಹೈಟ್ ಎತ್ತರವನ್ನು ಕೊಟ್ಟಿದ್ದಾರೆ. ಸೆಂಟಿಮೀಟ್ರಲ್ಲಿದೆ, ಇದು ಹೈಟಲ್ಲಿದೆ, ಮೀಟ್ರಲ್ಲಿದೆ. ಹೌದಾ? ಮೀಟ್ರಲ್ಲಿರೋದನ್ನು ನಾವು ಇಲ್ಲಿ ಸೆಂಟಿಮೀಟ್ರಲ್ಲಿ ಇರೋದ್ರಿಂದ ಇದನ್ನು ಮೀಟರ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಚದರ ಮೀಟರ್ ಅವ್ರು ಹೇಳಿರುವಂಥದ್ದು, ಆ ಕಂಬಕ್ಕೆ ಎಷ್ಟು ರೂಪಾಯಿ ಅಂತ ಹೇಳಿದ್ದಾರೆ, ಚದರ ಮೀಟರ್ಗೆ 12.5 ರೂಪಾಯಿ ಅಂತ ಹೇಳಿದ್ದಾರೆ. ಆ ನಂತರ ಏನು ಹೇಳಿದ್ದಾರೆ ಅಂದರೆ, ಪಾರ್ಶ್ವ ಮೇಲ್ಮೈಗೆ ಬಣ್ಣ ಬಳಿಯಲು ತಗಲುವ ವೆಚ್ಚ ಎಷ್ಟು ಅನ್ನೋದನ್ನು ನೀವು ಇಲ್ಲಿ ಕಂಡುಹಿಡಿಬೇಕು. ಅದಕ್ಕೆ ಏನು ಮಾಡ್ತೀರಾ ಅಂದರೆ, ಸೂತ್ರ ಗೊತ್ತಿದೆ, 2πRh. ಅಲ್ಲಿ ಅವರು ವ್ಯಾಸ ಕೊಟ್ಟಿರೋದ್ರಿಂದ ನಾವು ರೇಡಿಯಸ್ನ ಕಂಡುಹಿಡ್ಕೋಬೇಕಾಗುತ್ತೆ. ನಾನೇನು ಮಾಡಿದ್ದೀನಿ, ವ್ಯಾಸನ ತೆಗೆದುಕೊಂಡು ರೇಡಿಯಸ್ನ ಕಂಡುಹಿಡ್ಕೊಂಡಿದ್ದೀನಿ. ರೇಡಿಯಸ್ ಎಷ್ಟು ಬಂತು? 0.25. ಅದನ್ನ ಇಲ್ಲಿ ಬರ್ಕೊಂಡಿದ್ದೀನಿ. ನಂತರ ಇಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಕೊನೆಯದಾಗಿ ಪಾರ್ಶ್ವ ಮೇಲ್ಮೈಗೆ ಬಣ್ಣ ಬಳಿಯಲು ತಗಲುವ ವೆಚ್ಚ ಎಷ್ಟಾಗಿದೆ? 5.5. ಜಸ್ಟ್ ಇದು ಬಣ್ಣ ಬಳಿಯಲು ತಗಲುವ ವೆಚ್ಚವನ್ನು ನಾವು ಇಲ್ಲಿ ಕಂಡುಹಿಡಿಬೇಕಾಗಿರೋದು. ಫಸ್ಟ್ ನಾವು ಏರಿಯಾ ಎಷ್ಟಾಗುತ್ತೆ ಅನ್ನೋದನ್ನು ಕಂಡುಹಿಡ್ಕೊಂಡಿರುವಂಥದ್ದು. ಬಳಿಯಲು ಜಾಗವನ್ನು ಫಸ್ಟ್ ಕಂಡುಹಿಡ್ಕೊಂಡಿದ್ದೀವಿ. ಆ ಜಾಗದ್ದು ಈ ಜಾಗ ಎಷ್ಟಪ್ಪ ಅಂದರೆ 5.5 ಮೀಟರ್ ಸ್ಕ್ವೇರ್ ಇದೆ. ಅದೇ ಪ್ರತಿ ಚದರಕ್ಕೆ 12.5 ರೂಪಾಯಿ ಅನ್ನೋದಾದರೆ ನಮಗೆ ಇಷ್ಟು ಅಂದರೆ 5.5 ಮೀಟರ್ ಸ್ಕ್ವೇರ್ ಜಾಗಕ್ಕೆ ಎಷ್ಟು ರೂಪಾಯಿ ಆಗುತ್ತಪ್ಪ ಅಂದರೆ 68.75 ರೂಪಾಯಿಗಳ ಬಳಕೆ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ಕಂಡುಹಿಡಿದಿರೋವಂಥದ್ದು. ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ತರಗತಿಯಲ್ಲಿ ನಿಮಗೆ ಅಭ್ಯಾಸ ಲೆಕ್ಕಗಳನ್ನ ಹೇಳ್ಕೊಟ್ಟಿದ್ದೀನಿ ಅಲ್ವಾ? ಇದನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಇದ್ರ ಬೇಸಿಸ್ ಮೇಲೆ ಇನ್ನೂ ಅಷ್ಟು ಕೆಲವು ಲೆಕ್ಕಗಳಿದ್ದಾವೆ, ಅಭ್ಯಾಸ ಲೆಕ್ಕಗಳು. ಅವನ ಮನೆಯಲ್ಲಿ ನೀವು ಪ್ರಯತ್ನ ಮಾಡಿ ಮಕ್ಕಳೇ. ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ. ಸೊ ಮನೆಯಲ್ಲಿ ಇನ್ನೂ ಉಳಿದಿರೋವಂಥದ್ದು 6, 7, 8 ಈ 3 ಲೆಕ್ಕವನ್ನು ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ. ಸೊ ಮುಂದಿನ ತರಗತಿಯಲ್ಲಿ ಇನ್ನೂ ಉಳಿದಿರೋವಂಥ ಲೆಕ್ಕಗಳನ್ನ ತಿಳಿಸ್ಕೊಡ್ತೀನಿ. ಇವತ್ತಿನ ತರಗತಿಗೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.